ಸ್ಟೋರಿನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಕೊಂಚ ಬ್ಯಾಕ್ಗ್ರೌಂಡ್ ಸ್ಟೋರಿ ಗೊತ್ತಿರಬೇಕು. ಪ್ರಿಯಾ ಆರ್ಫನ್ ಆಗಿರ್ತಾರೆ. ಸ್ಕೂಲಲ್ಲಿ ಇದ್ದಾಗ ಅವರ ಪೇರೆಂಟ್ಸ್ ಆಕ್ಸಿಡೆಂಟಲ್ಲಿ ತೀರ್ಕೊಂಡಿರ್ತಾರೆ. ಆಮೇಲೆ ಪ್ರಿಯಾನ ಅವರ ಅಜ್ಜಿ ಬೆಳೆಸಿರ್ತಾರೆ. ಆದ್ರೆ ಪ್ರಿಯಾಗೆ 23 ವಯಸ್ಸಿದ್ದಾಗ ಅವರ ಅಜ್ಜಿ ಕೂಡ ತೀರ್ಕೊಳ್ತಾರೆ. ಸೊ ಅವರು ಒಬ್ಬಂಟೆ ಆಗಿರ್ತಾರೆ. ಆದರೆ ತುಂಬ ಸ್ಟ್ರಾಂಗ್ ಆಗಿ ಲೈಫ್ನ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಒಳ್ಳೆ ಕೆಲಸ, ಇಂಡಿಪೆಂಡೆಂಟ್ ಲೈಫ್, ಬೋಲ್ಡ್ ಗರ್ಲ್ ಆಗಿರ್ತಾರೆ ಪ್ರಿಯಾ. ಸ್ವಾತಿ ಕಂಪ್ಲೀಟ್ ಆಪೋಸಿಟ್. ಹ್ಯಾಪಿ ಫ್ಯಾಮಿಲಿ, ಪೇರೆಂಟ್ಸ್ ಜೊತೆ ಮತ್ತು ತಮ್ಮನ ಜೊತೆ ಹ್ಯಾಪಿ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಸಾಫ್ಟ್ ನೇಚರ್, ಎಲ್ರಿಗೂ ತುಂಬ ಇಷ್ಟ. ಸ್ವಾತಿಗೆ ಪ್ರಿಯಾ ಸ್ಟ್ರಗಲ್ ಗೊತ್ತಿತ್ತು. ಅದಕ್ಕೆ ಅವಳಿಗೆ ಪ್ರಿಯಾ ಮೇಲೆ ಸ್ಪೆಷಲ್ ಕೇರ್ ಯಾವಾಗಲೂ ಇರ್ತಿತ್ತು. ಈಗ ಇವರಿಬ್ಬರ ರಿಲೇಶನ್ಶಿಪ್ಸ್ ಬಗ್ಗೆ ಹೇಳೋದಾದ್ರೆ, ಸ್ವಾತಿ ರಾಜೀವ್ ಅಂತ ಹುಡುಗನ್ನ ಲವ್ ಮಾಡ್ತಾ ಇದ್ರು. ರಾಜೀವ್ ಚೆನ್ನೈಯಲ್ಲಿ ವರ್ಕ್ ಮಾಡ್ತಾ ಇದ್ರು. ಒಳ್ಳೆ ಕೆಲಸ, ಸೆಟಲ್ಡ್ ಲೈಫ್. ಇಬ್ರು ತುಂಬಾ ಲವ್ ಮಾಡ್ತಾ ಇದ್ರು. ಎವ್ರಿಥಿಂಗ್ ಪರ್ಫೆಕ್ಟ್ ಅಂತ ಕಾಣ್ತಿತ್ತು. ಪ್ರಿಯಾ ಕೂಡ ವಿಕ್ಕಿ ಜೊತೆ ಸೀರಿಯಸ್ ರಿಲೇಶನ್ಶಿಪ್ ಅಲ್ಲಿ ಇದ್ರು. ಮ್ಯಾರೇಜ್ ಡೇಟ್ ಕೂಡ ಫಿಕ್ಸ್ ಆಗಿತ್ತು. ಸೊ ಎವ್ರಿಥಿಂಗ್ ಸ್ಮೂತ್ ಆಗಿ ಹೋಗ್ತಾ ಇತ್ತು.